ಅರೆರೆ ಇದೇನಿದು ಡಾಕ್ಟ್ರು ಬೆಕ್ಕನ್ನು ಇಟ್ಕೊಂಡ್ಬಿಟ್ಟಿದಾರಲ್ಲ ಅಂತ ನೋಡ್ತಿದ್ದೀರಾ. ಸೊ ಇದೊಂದು ಅಲರ್ಜಿಕ್ ರೈನೈಟಿಸ್ಗೆ ಒಂದು ಟ್ರಿಗರಿಂಗ್ ಪಾಯಿಂಟ್ ಇದರ ರೋಮ ಕೂಡ ಆಗಿರುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯೆ ಪಲ್ಲವಿ KS, ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೇನೆ. ಇವತ್ತು ಅಲರ್ಜಿಕ್ ರೈನೈಟಿಸ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಹಾಗೆ ನೀವು ನೋಡಿದ ಹಾಗೆ ಈ ಒಂದು ಅಲರ್ಜಿಕ್ ರೈನೈಟಿಸ್ ನಿಮಗೆ ಒಂದು ಟ್ರಿಗರ್ ಪಾಯಿಂಟಲ್ಲಿ ಟ್ರಿಗರ್ ಆಗಿಬಿಟ್ಟು ಆಮೇಲೆ ನಿಮಗೆ ಸಿವಿಯರ್ ಆಗಿ ಸಿಂಪ್ಟಮ್ಸನ್ನು ತೋರಿಸೋವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾದರೆ ಟ್ರಿಗರ್ ಪಾಯಿಂಟ್ಸ್ಗಳು ಯಾವ್ದ್ಯಾವುದು ಅಂತ ಅಂದರೆ ಈ ಪೋಲನ್ ಗ್ರೈನ್ಸ್ ಇರ್ಬೋದು, ಅಂದರೆ ನಿಮಗೆ ಪರಾಗ ಇರಬಹುದು, ಅಥವಾ ತೇವಾಂಶ, ಗಾಳಿಯಲ್ಲಿರುವಂತಹ ತೇವಾಂಶ ಇರಬಹುದು, ಡಸ್ಟ್ ಇರಬಹುದು, ಅಥವಾ ನೀವು ಒಗ್ಗರಣೆ ಹಾಕಿರುವಂತಹ ಹಬೆ ಇರಬಹುದು, ಇಲ್ಲ ಅಂತಂದರೆ ಬೆಕ್ಕು ನಾಯಿಯ ಕೂದಲು ಇರಬಹುದು. ಈ ಥರ ಹಲವು ವಿಧದ ಟ್ರಿಗರಿಂಗ್ ಪಾಯಿಂಟ್ಸ್ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಆದರೆ ಇದರ ಸಿಂಪ್ಟಮ್ಸ್ ಏನೆಲ್ಲ ಇರುತ್ತೆ ಅಂತಂದರೆ ಕಣ್ಣು ಉರಿ ಆಗುವಂಥದ್ದು, ಮೈಯೆಲ್ಲ ಬಿಸಿ ಬಿಸಿ ಆಗುವಂಥದ್ದು, ಒಂಥರ ಜ್ವರ ಥರದ ಫೀಲಿಂಗ್ ಇರುವಂಥದ್ದು, ಮೂಗಲ್ಲಿ ತುಂಬ ಬಳಬಳ ಅಂತ ಇಳಿಯುವಂಥದ್ದು, ಬಿಸಿ ಬಿಸಿಯಾದ ಸೆಕ್ರೇಷನ್ ನಿಮ್ಮ ಮೂಗಿಂದ ಬರುವಂಥದ್ದು, ನಿಮಗೆ ತುಂಬ ಸುಸ್ತಾಗುವಂಥದ್ದು, ಹಾಗೆ ತಲೆ ಸುತ್ತುವಂಥದ್ದು, ಒಂಥರ ಡ್ರೌಸಿನೆಸ್ ಇರುವಂಥದ್ದು, ಮಲಗಿಬಿಡೋಣಪ್ಪ ಎಲ್ಲ ತಲೆ ತಿರುಗ್ತಾ ಇದೆ ಅಂತ ಅನಿಸುವಂಥದ್ದು, ಇವೆಲ್ಲ ನಾವು ಈ ಒಂದು ಪಿತ್ತಜ ಪ್ರತಿಶಾಯ ಅಥವಾ ನಿಮಗೆ ಅಲರ್ಜಿಕ್ ರೈನೈಟಿಸಲ್ಲಿ ನೋಡಬಹುದಾಗಿರುತ್ತೆ. ಈ ಒಂದು ಅಲರ್ಜಿಕ್ ರೈನೈಟಿಸ್ಗೆ ಆಯುರ್ವೇದದಲ್ಲಿ ಪಿತ್ತಜ ಪ್ರತಿಶಾಯ ಅಂತ ಹೇಳ್ತೀವಿ. ಅದು ಯೂಶಲಿ ಅಸೋಸಿಯೇಟ್ ಆಗಿರುವಂಥದ್ದು ಜ್ವರದ ಜೊತೆ ಅಸೋಸಿಯೇಟ್ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈವನ್ ನಿಮಗೆ ಜ್ವರ ಅಂದರೆ ಟೆಂಪ್ರೇಚರ್ ಕಾಣಿಸ್ಕೊಳ್ದೆ ಇದ್ರೂ ಕೂಡ ಕಣ್ಣುರಿ, ಮೈಕೈ ಉರಿ, ಬಿಸಿ ಬಿಸಿ ಆಗುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಥರ ಒಂದು ಪಿತ್ತಜ ಪ್ರತಿಶಾಯ ಅಥವಾ ಅಲರ್ಜಿಕ್ ಟ್ರಿಗರಿಂಗ್ ಆಗಿರುವಂಥ ರೈನೈಟಿಸ್ ನನಗಿದೆ ಅಂತಂದರೆ ಆಯುರ್ವೇದದಲ್ಲಿ ಏನಾದರೂ ಚಿಕಿತ್ಸೆ ಇದೆಯಾ ಅಂತ ಕೇಳಿದ್ರೆ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡಲಿಕ್ಕೆ ನಾನು ಬಯಸ್ತೇನೆ. ಸೊ ಒಬ್ಬರು ಹೆಣ್ಮಗಳು, ಅವರಿಗೆ ಡೆಲಿವರಿ ಆದಾಗ ಈ ಒಂದು ಪಿತ್ತಜ ಪ್ರತಿಶಾಯ ಅಥವಾ ಅಲರ್ಜಿಕ್ ರೈನೈಟಿಸ್ ಶುರುವಾಗಿರೋದು. ಮನೆಯಲ್ಲಿ ಒಂದು ಚೂರು ಡಸ್ಟಿಂಗ್ ಮಾಡಿದ್ರೆ ಸಾಕು, ಅವರಿಗೆ ಟ್ರಿಗರ್ ಆಗಿ ಹೋಲ್ ಡೇ ಅವರಿಗೆ ಸ್ನೀಸಿಂಗು ಮತ್ತು ಮೂಗಲ್ಲಿ ಇಳಿಯುವಂಥದ್ದು, ಮುಖ ಎಲ್ಲ ಉರಿ ಇರುವಂಥದ್ದು ಇದನ್ನು ನೋಡ್ಬೋದಾಗಿರುತ್ತೆ. ಹಾಗೆ ಅವ್ರಿಗೆ ಬೇರೆ ಮೆಡಿಸಿನ್ಸ್ ತೊಗೊಳ್ದೆ ಅಥವಾ ಸಿಟ್ರಿಸಿನ್ ತೊಗೊಳ್ದೆ ಇದಕ್ಕೆ ಪರಿಹಾರ ಸಿಗದೆ ಇರುವಂಥದ್ದನ್ನು ಸ್ಥಿತಿ ಇರುತ್ತೆ. ಅದು ಒಂದು ಮಾತ್ರೆ ಸಾಕಾಗಲ್ಲ, 2-3 ಮಾತ್ರೆ ತಗೊಳ್ಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಅವರಿಗೆ ಇದ್ದಾವಾಗ ಆ ಸ್ಟೇಜಲ್ಲಿ ನನ್ನ ಹತ್ರ ಬಂದರು. ಸೊ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ನಂತರ ಇವತ್ತಿಗೆ ಅವ್ರದ್ದು ಟ್ರೀಟ್ಮೆಂಟ್ ತೊಗೊಂಡು ಆಲ್ಮೋಸ್ಟ್ 10 ವರ್ಷದ ಮೇಲಾಗಿದೆ. ಅದರ ನಂತರ ಯಾವತ್ತೂ ಕೂಡ ಬೇರೆ ಕಾಯಿಲೆಗೆ, ಬೇರೆ ಥರ ತೊಂದರೆಗೆ ನನ್ನ ಹತ್ರ ಸಂಪರ್ಕ ಮಾಡಿದ್ದಾರೆ. ಅದು ಬಿಟ್ಟರೆ ಯಾವತ್ತೂ ಕೂಡ ಈ ಒಂದು ಅಲರ್ಜಿಕ್ ರೈನೈಟಿಸ್ಗೆ ಅವರು ನನ್ನನ್ನು ಸಂಪರ್ಕಿಸಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ಗಳನ್ನು ತಗೊಂಡಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದೊಂದು ಆಯುರ್ವೇದದ ಒಂದು ಹಿರಿಮೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅವರು ಅದಾಗಿ ಯಾವುದೇ ಥರದ ಮೆಡಿಸಿನ್ಸ್ ಕೂಡ ಈ ಒಂದು ಅಲರ್ಜಿಕ್ ರೈನೈಟಿಸ್ಗೆ ತಗೊಳ್ತಾ ಇಲ್ಲ, ಆಯುರ್ವೇದ ಮೆಡಿಸಿನ್ಸ್ ಕೂಡ ತಗೊಳ್ತಾ ಇಲ್ಲ. ಸೊ ಇದನ್ನು ನಾವು ಅಲ್ಲೇ ಸ್ಟಾಪ್ ಮಾಡಬಹುದಾಗಿರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಅದನ್ನು ಹೇಗೆ ಟ್ರೀಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಬಂದಿದ್ದೇನೆ. ಸೊ ಇದಕ್ಕೆ ಹೇಗೆ ಚಿಕಿತ್ಸೆ ಮಾಡಬೇಕು ಅಂತ ಅಂದರೆ, ಯಾರಿಗೆ ಇದು ಇನಿಷಿಯಲ್ ಅಕ್ಯೂಟ್ ಸ್ಟೇಜಲ್ಲಿ ಇರುತ್ತೆ, ಇನಿಷಿಯಲ್ ಸ್ಟೇಜಲ್ಲಿ ಇರುತ್ತೆ, ಇವಾಗ ಸ್ಟಾರ್ಟ್ ಆಗಿದೆ ಅಂತ ಅಂದವಾಗ ನಾವೇನು ಮಾಡಬೇಕು ಅಂದರೆ, ದಿನ ಬೆಳಗ್ಗೆ ಕಾಕೋಲ್ಯಾದಿ ಗಣದಲ್ಲಿರುವಂತಹ ಘೃತವನ್ನು ಡೈಲಿ ನಾವು ಸೇವನೆ ಮಾಡಬೇಕಾಗಿರುತ್ತೆ ದಿನ ಬೆಳಗ್ಗೆ ಎದ್ದು. ಸೊ ಈ ಒಂದು ಘೃತಪಾನ ಆದ ನಂತರ ನಾವೇನು ಮಾಡಬೇಕು, ವಿರೇಚನವನ್ನು ಕೊಡಬೇಕು. ವಿರೇಚನ ಯಾವುದ್ರೊಳಗೆ ಕೊಡಬೇಕು, ದ್ರಾಕ್ಷಿಯನ್ನು ಕೊಟ್ಟುಬಿಟ್ಟು, ದ್ರಾಕ್ಷಿ ಕಷಾಯವನ್ನು ಕೊಟ್ಟು ಅವರಿಗೆ ವಿರೇಚನವನ್ನು ಮಾಡಿಸ್ಬೇಕಾಗಿರುತ್ತೆ. ಸೊ ಈ ಒಂದು ದ್ರಾಕ್ಷಿ ಕಷಾಯ ಕೊಟ್ಟು ವಿರೇಚನ ಮಾಡಿಸಿದ ನಂತರ ಅವರಿಗೆ ಏನು ಮಾಡಬೇಕು ಅಂತಂದರೆ, ನೆತ್ತಿಗೆ ಪ್ರತಿನಿತ್ಯ ಶತದೌತ ಘೃತವನ್ನು ಅವರಿಗೆ ಅಪ್ಲಿಕೇಶನ್ಗೆ ಕೊಡುವಂಥದ್ದು. ನಮ್ಮಲ್ಲಿ ಚಪ್ತುಪ್ಪ ಅಂತ ಕೂಡ ಮಾಡ್ತೀವಿ, ಅಂದರೆ ಬೆಣ್ಣೆ ಕಾಯಿಸ್ಬಿಟ್ಟು ಅದನ್ನು ಜಸ್ಟ್ ತುಪ್ಪ ಆದ ತಕ್ಷಣ ಅದನ್ನು ನೆತ್ತಿಗೆ ಹಾಕ್ಕೊಂಡು ತಲೆ ಸ್ನಾನ ಮಾಡುವಂಥದ್ದು, ಅದನ್ನು ಕೂಡ ಮಾಡಬಹುದಾಗಿರುತ್ತೆ. ಹಾಗೆ ಮೂಗಿಗೆ ಇರಿಗೇಟ್ ಮಾಡ್ಬೋದಾಗಿರುತ್ತೆ. ಹೇಗೆ ಇರಿಗೇಟ್ ಮಾಡಬೇಕು ಅಂತ, ಏನನ್ನು ಇರಿಗೇಟ್ ಮಾಡಬೇಕು ಅಂತಂದರೆ, ದ್ರಾಕ್ಷಾದಿ ಕಷಾಯವನ್ನು ಮೂಗಿಗೆ ಹಾಕಿ ಇರಿಗೇಟ್ ಮಾಡುವಂಥದ್ದು, ಇಲ್ಲ ನೇಸಲ್ ಡ್ರಾಪ್ಸ್ ಕೂಡ ಹಾಕ್ಬೋದಾಗಿರುತ್ತೆ. ಹೇಗೆ ನೀವು ನಾರ್ಮಲ್ ಸಲೈನ್ ಡ್ರಾಪ್ಸ್ ಹಾಕ್ತೀರಾ, ಬೇರೆ ಯಾವುದೋ ನೇಸಲ್ ಡ್ರಾಪ್ಸ್ ಹಾಕ್ತೀರಾ, ಅದೇ ಥರ ನಾವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ದ್ರಾಕ್ಷಿ ಕಷಾಯನ ಮೂಗಿಗೆ ಇರಿಗೇಟ್ ಮಾಡಬಹುದಾಗಿರುತ್ತೆ. ಇದಿಷ್ಟು ಮಾಡಿದಾಗಲೂ ಕೂಡ ಅದು ಪಕ್ವಾವಸ್ಥೆಗೆ ಬಂದಿಲ್ಲ ಅಂತಂದರೆ ನಾವು ಹಾಲಿಗೆ ಶುಂಠಿ ಹಾಕ್ಕೊಂಡು, ಇಲ್ಲ ತುಪ್ಪಕ್ಕೆ ಶುಂಠಿ ಹಾಕ್ಕೊಂಡು ಬೆರೆಸ್ಕೊಂಡು ನಾವು ಸೇವನೆ ಮಾಡೋದ್ರಿಂದ ಇದು ಪಕ್ವಾವಸ್ಥೆಗೆ ಹೋಗುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಪಕ್ವಾವಸ್ಥೆಗೆ ಒಂದ್ಸತಿ ಹೋಯ್ತು ಅಂತ ಅಂದಾದ ಮೇಲೆ ನಾವೇನು ಮಾಡಬೇಕು, ಅವಾಗ ಕವಲಗ್ರಹವನ್ನು ಕೊಡಬೇಕಾಗತ್ತೆ. ಅಂದರೆ
ನೀವು ದ್ರಾಕ್ಷಿ, ಎಷ್ಟಿ ಮಧು ಎಲ್ಲ ಸೇರಿ ಮಾಡಿರುವಂತಹ ಕಷಾಯವನ್ನ ಬಾಯನ್ನ ಮುಕ್ಕಳಿಸಿ ಕುಚು ಕುಚು ಮಾಡಿ ಅದನ್ನ ಪ್ರತಿನಿತ್ಯ ಬಿಸಿಯಾಗಿ ಇರುವಂತಹ ಕಷಾಯದಲ್ಲಿ ಬಾಯನ್ನ ಮುಕ್ಕಳಿಸಿ ಅದನ್ನ ಉಗಿಯೋದ್ರಿಂದ ಏನಾಗುತ್ತೆ, ಈ ಒಂದು ಪಿತ್ತಜ ಪ್ರತಿಶಾಯವನ್ನ ನಾವು ಸರಿ ಮಾಡಬಹುದಾಗಿರುತ್ತೆ. ಹಾಗೆ ಮೂಗಿಗೆ ಕೂಡ ನಾವೇನ್ ಮಾಡ್ಬೇಕು ಅಂದ್ರೆ ಘೃತಮಂಡ, ಅಂದ್ರೆ ನೀವು ತುಪ್ಪ ಕಾಸಿದ್ರ ಮೇಲೆ ನಿಮಗೆ ನೀರಾಗಿ ನಿಂತಿರುತ್ತಲ್ಲ, ನೀರಿರೋ ತುಪ್ಪ, ಆ ಘೃತ ಮಂಡದಿಂದ ನೀವು ಡೈಲಿ ಮೂಗಿಗೆ ಹಾಕೊಳ್ಳೋದ್ರಿಂದ ಕೂಡ ಈ ಒಂದು ಪಿತ್ತಜ ಪ್ರತಿಶಾಯ ಅಥವಾ ಅಲರ್ಜಿಕ್ ರೈನೈಟಿಸ್ ಅನ್ನ ನಾವು ಕಟ್ ಆಫ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ನೀವು ಎಷ್ಟಿ ಮಧು ಅಂದ್ರೆ ಜ್ಯೇಷ್ಠ ಮಧುವನ್ನ ಹಾಲಿನಲ್ಲಿ ಬೆರೆಸಿ ಅದನ್ನು ಕೂಡ ನೀವು ಮೂಗಿಗೆ ಹಾಕೊಳ್ಬಹುದಾಗಿರುತ್ತೆ. ಈ ಒಂದು ಪ್ರಕ್ರಿಯೆಯನ್ನ ನಾವು ನಿಯಮಿತವಾಗಿ ಸ್ವಲ್ಪ ದಿನ ತನಕ ಮಾಡಿದ ನಂತರ ಈ ಒಂದು ಪ್ರತಿಶಾಯ ಕಡಿಮೆ ಆಗೋದು, ನಿಮಗೆ ಯಾವುದೇ ತರ ಡ್ರಗ್ಸಿನ ಡಿಪೆಂಡೆನ್ಸಿ ಇಲ್ಲದೆ ಇರೋ ಹಾಗೆ ನಾವು ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಇದಕ್ಕೆ ಪಥ್ಯ ಹೇಗಿರಬೇಕು ಅಂತಂದ್ರೆ, ಹೆಚ್ಚಿನದಾಗಿ ಹಾಲು ಮತ್ತೆ ತುಪ್ಪವನ್ನ ಗಂಜಿಯ ಜೊತೆಗೆ ಪಾಯಸವಾಗಿ ನೀವು ಮಾಡಿಕೊಂಡು, ಅಂದ್ರೆ ಬಾರ್ಲಿಯ ಜೊತೆಗೆ ಪಾಯಸವನ್ನ ಮಾಡಿಕೊಂಡು ನೀವು ಅದನ್ನ ಸೇವನೆ ಮಾಡೋದ್ರಿಂದ ಕೂಡ ಇದು ನಿವಾರಣೆ ಆಗುವಂಥದ್ದನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ, ಅಥವಾ ನಿವಾರಣೆ ಆಗಿದ್ದು ಮತ್ತೆ ಬರ್ದೇ ಇರೋ ಹಾಗೆ ಕೂಡ ನೋಡ್ಕೊಳ್ಬೋದಾಗಿರುತ್ತೆ. ಇದಕ್ಕೆ ತುಂಬಾ ಉಷ್ಣವಾಗಿರುವಂತಹ ಅಂದ್ರೆ ಮೊಸರು ಈ ಥರದನ್ನ ನಾವು ಸೇವನೆ ಮಾಡಬಾರ್ದಾಗಿರುತ್ತೆ. ಸೊ ಅದು ಬಿಟ್ಟು ಮಜ್ಜಿಗೆ, ಹಾಲು ಚೆನ್ನಾಗಿ ಸೇವನೆ ಮಾಡಿದವಾಗ ಇದು ನೀವು ಯಾವಾಗ ನಿವಾರಣೆ ಆಗಿರುತ್ತಲ್ಲ ಮತ್ತೆ ಬರ್ದೇ ಇರೋ ಹಾಗೆ ನಾವು ನೋಡ್ಕೊಳ್ಬಹುದಾಗಿರುತ್ತೆ. ಅದರಿಂದ ನಿಮಗೆ ಈ ತರದ್ ಏನಾದ್ರು ಅಲರ್ಜಿಕ್ ಈ ತರ ತುಂಬಾ ಟ್ರಿಗರ್ ಆಗ್ತಾ ಇದೆ, ನಿಮಗೆ ಒಂದು ಸ್ನೀಸಿಂಗ್ ಅನ್ನ, ಒಂದು ಕರ್ಕರೆಯನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗಿ ಆಯುರ್ವೇದದ ಮೊರೆ ಹೋಗ್ಬೋದು. ಇದಕ್ಕೆ ಪರ್ಮನೆಂಟ್ ಚಿಕಿತ್ಸೆಯನ್ನ ನೀವು ಮಾಡ್ಕೊಳ್ಬಹುದಾಗಿರತ್ತೆ. ಸೊ ಈ ತರದ್ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಖಂಡಿತವಾಗಿ ಸಂಪರ್ಕಿಸಿ ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗ. ನೀವು ಕರೆ ಕೂಡ ಮಾಡಬಹುದು 9187484210 ಕರೆ ಮಾಡಿ ನಿಮ್ಮ ಒಂದು ಅಲರ್ಜಿಕ್ ರೈನೈಟಿಸ್ ಅಥವಾ ಯಾವುದೇ ತರಹದ ಕಾಯಿಲೆ ಇದ್ರೂ ಕೂಡ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.